ಸರ್ಕಾರಿ ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಟಿಯನ್ನು ನಡೆಸ್ತಾ ಇದ್ದಾರೆ. ಆಫೀಸ್ ಅನ್ನೇ ಅಡ್ಡ ಮಾಡಿಕೊಂಡಿದ್ದಾರೆ ಹೋಮ್ ಗಾರ್ಡ್ಸ್ಗಳು. ಗೃಹ ರಕ್ಷಕ ದಳದ ಅಧಿಕಾರಿ ಸಿಬ್ಬಂದಿಯ ಮೋಜು ಮಸ್ತಿ. ಮಂಡ್ಯದ ಪಾಂಡವಪುರದಲ್ಲಿ ನಡೆದಿರುವಂತಹ ಗುಂಡು ತುಂಡು ಪಾರ್ಟಿ ತರಬೇತಿ ಹೆಸರಲ್ಲಿ ಅಧಿಕಾರಿ ಸಿಬ್ಬಂದಿಯ ಮೋಜು ಮಸ್ತಿ. ಕಚೇರಿಯಲ್ಲೇ ಪತ್ನಿ ಹುಟ್ಟುಹಬ್ಬವನ್ನ ಆಚರಿಸಿದ್ದಾರೆ ಅಧಿಕಾರಿ ವಿನೋದ್ ಖನ್ನಾ. ಪಾರ್ಟಿಯಲ್ಲಿ ಡಿಜೆ ಹಾಕಿ ಕುಣಿದು ಕುಪ್ಪಳಿಸಿದ್ದಾರೆ ಸಿಬ್ಬಂದಿಗಳು. ಕುಡಿದು ಮಹಿಳಾ ಸಿಬ್ಬಂದಿ ಜೊತೆ ಅಸಭ್ಯವಾಗಿ ಡ್ಯಾನ್ಸ್ ಕೂಡ ಮಾಡಿದ್ದಾರೆ. ಗೃಹ ರಕ್ಷಕ ದಳದ ಅಧಿಕಾರಿ ಸಿಬ್ಬಂದಿ ವಿರುದ್ಧ ಡಿಸಿಎಸ್ಪಿಗೆ ದೂರನ್ನ ಕೂಡ ಕೊಡಲಾಗಿದೆ. ಸಾಮಾಜಿಕ ಹೋರಾಟಗಾರ ದಲಿತ ಮಹಾಸಭಾಧ್ಯಕ್ಷರಿಂದ ದೂರನ್ನ ದಾಖಲು ಮಾಡಲಾಗಿದೆ. ದಲಿತ ಮಹಾಸಭಾಧ್ಯಕ್ಷ ಪೂರ್ಣಚಂದ್ರರಿಂದ ದೂರನ್ನ ಕೊಡಲಾಗಿದೆ. ಸರ್ಕಾರಿ ಕಚೇರಿಯಲ್ಲಿ ಪಾರ್ಟಿ ಮಾಡಿದವರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಲಾಗ್ತಾ ಇದೆ. ಅಧಿಕಾರ ದುರ್ಬಳಕೆ ಮಾಡಿಕೊಂಡವರ ವಿರುದ್ಧ ಕ್ರಮಕ್ಕೆ ಒತ್ತಾಯಗಳು ಕೂಡ ಕೇಳಿ ಬರ್ತಾ ಇದೆ. ಸರ್ಕಾರಿ ಕಚೇರಿನೋ ಅಥವಾ ಇವ್ರ ಮಾವನ ಮನೆನೋ ಅಂತ ಹೇಳಿ, ಬೇಕಿದ್ರೆ ಇವ್ರ ಮನೆಗಳಲ್ಲಿ ಮೋಜು ಮಸ್ತಿ ಮಾಡ್ಕೊಳ್ಳಿ, ಯಾರು ಬೇಡ ಅಂತ ಹೇಳ್ತಾರೆ ಅಂತ. ಯಾವ ರೀತಿಯಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿ, ಗುಂಡು ತುಂಡು ಪಾರ್ಟಿ ಮಾಡಿಕೊಂಡು ಕುಣಿದು ಕುಪ್ಪಳಿಸ್ತಾ ಇದ್ದಾರೆ. ಬರ್ತ್ಡೇ ಪಾರ್ಟಿ ಅಂತ ಅಂದ್ಕೊಂಡು ಬರ್ತ್ಡೇ ಪಾರ್ಟಿಯಲ್ಲಿ ಹೆಣ್ಮಕ್ಳ ಜೊತೆ ಯಾವ ರೀತಿಯಾಗಿ ಅಸಭ್ಯವಾಗಿ ವರ್ತಿಸ್ತಾ ಇದ್ದಾರೆ ಅಂತ ಹೇಳಿ, ಮತ್ತೊಂದು ಕಡೆ ಅಡುಗೆ ಮಾಡ್ಕೊಂಡು ಊಟ ಮಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ. ಆ ದೃಶ್ಯವನ್ನು ಕೂಡ ಗಮನಿಸ್ತಾ ಇದ್ರಿ. ಹೇಳೋರಿಲ್ಲ ಕೇಳೋರಿಲ್ಲ ಅನ್ನುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಿದೆ. ಬೇರೆಯವರಿಗೆ ಮಾರ್ಗದರ್ಶಿಗಳಾಗಬೇಕಾಗಿದ್ದಂತಹ ಇವರುಗಳು ಮೋಜು ಮಸ್ತಿಯಲ್ಲಿ ಬ್ಯುಸಿಯಾಗಿ ಹೋಗ್ಬಿಟ್ಟಿದ್ದಾರೆ. ಸರ್ಕಾರಿ ಕಚೇರಿ ಅಂತ ಅನ್ಕೊಂಡ್ಬಿಟ್ಟಿದ್ದಾರೋ ಅಥವಾ ಇವ್ರ ಅಪ್ಪನ ಮನೆ ಅಥವಾ ಇವರ ಮಾವನ ಮನೆ ಅಂತ ಅನ್ಕೊಂಡಿದ್ದಾರೋ ಅಂತ ಹೇಳಿ, ಬೇಕಿದ್ರೆ ಇವ್ರು ಎಲ್ಲಿ ಬೇಕಾದ್ರೂ ಪಾರ್ಟಿ ಮಾಡ್ಕೊಳ್ಳಿ, ಯಾರು ಕೇಳ್ತಾರೆ? ಇವ್ರ ಮನೆಗಳಲ್ಲಿ ಪಾರ್ಟಿ ಮಾಡ್ಕೊಳ್ಳಿ, ಯಾರು ಕೇಳ್ತಾರೆ? ಏನಾದರೂ ಮಾಡ್ಕೊಳ್ಳಿ, ಇವ್ರ ಮನೇಲಿ ಕುಡಿದು ಕುಪ್ಪಳಿಸ್ಲಿ, ಕುಣಿಲಿ, ಯಾರು ಬೇಡ ಅಂತ ಹೇಳ್ತಾರೆ? ಗೃಹ ರಕ್ಷಕ ದಳದ ಅಧಿಕಾರಿ ಮತ್ತೆ ಸಿಬ್ಬಂದಿಗಳು ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಘಟನೆ ಇದೆಯಲ್ಲ, ಮಂಡ್ಯದ ಪಾಂಡವಪುರದಲ್ಲಿ ಆಗಿರುವಂತಹ ಘಟನೆ ಇದು. ತರಬೇತಿ ಹೆಸರಲ್ಲಿ ಅಧಿಕಾರಿ ಮತ್ತೆ ಸಿಬ್ಬಂದಿ ಮೋಜು ಮಸ್ತಿಯನ್ನ ಮಾಡ್ತಾ ಇದ್ದಾರೆ. ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ರಾಘವೇಂದ್ರ, ಫೋನು ಸಂಪರ್ಕದಲ್ಲಿದ್ದಾರೆ. ರಾಘವೇಂದ್ರ, ಸರ್ಕಾರಿ ಕಚೇರಿಯನ್ನ ದುರುಪಯೋಗ ಪಡಿಸ್ಕೊಂಡಿದ್ದು ಒಂದು ತಪ್ಪು, ಮತ್ತೆ ಈ ರೀತಿಯಾಗಿ ಗುಂಡು ತುಂಡು ಪಾರ್ಟಿ ಮಾಡ್ಕೊಂಡಿರೋದು ಇನ್ನೊಂದು ತಪ್ಪು. ಯಾವಾಗ ಆಗಿರುವಂತಹ ಘಟನೆ? ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲಾಗಿದ್ಯಾ? ಎಸ್ ರಮ್ಯಾ, ಏನು ಮಂಡ್ಯ ಜಿಲ್ಲೆ ಪಾಂಡವಪುರ ತಾಲೂಕಿನ ಕುಂತಿ ಬೆಟ್ಟದಲ್ಲಿ ಈ ಒಂದು ಪ್ರಕರಣ ನಡೆದಿದೆ ಅನ್ನೋ ಹೇಳಲಾಗ್ತಿದೆ. ಒಂದು ವಿಡಿಯೋ ಈಗ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವಂತದ್ದು. ಏನು ಈ ಒಂದು ಘಟನೆಗೆ ಸಂಬಂಧಪಟ್ಟಂತೆ ಏನು ಪೊಲೀಸ್ ಇಲಾಖೆ ಅಂಡರ್ ನಲ್ಲಿ ಬರುವಂತಹ ಒಂದು ಗೃಹ ರಕ್ಷಕ ಇಲಾಖೆ ಏನಿದೆ, ಈ ಒಂದು ಇಲಾಖೆಯ ಮುಖ್ಯಸ್ಥರು ಏನು ತಮ್ಮ ಸಿಬ್ಬಂದಿಗಳು ಮತ್ತೆ ನೌಕರರೊಂದಿಗೆ, ಅದರಲ್ಲೂ ಕೂಡ ಮಹಿಳಾ ಸಿಬ್ಬಂದಿಯರಿಗೆ ಮಧ್ಯ ಕೂಡಿಸಿ ಈ ರೀತಿಯಾಗಿ ಮೋಜು ಮಸ್ತಿಯಲ್ಲಿ ತೊಡಗಿರುವಂತಹ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು, ಇದೀಗ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಏನು ಈ ಒಂದು ಪ್ರಕರಣದಲ್ಲಿ ಅಧಿಕಾರಿಗಳ ದುರ್ಬಳಕೆ ಮಾಡಿಕೊಂಡು ಏನು ಆ ಒಂದು ಸರ್ಕಾರಿ ಕಚೇರಿಯಲ್ಲಿ ಗುಂಡು ತುಂಡು ಪಾರ್ಟಿ ನಡೆಸಿದಂತಹ ಏನು ಆ ಒಂದು ಗೃಹ ರಕ್ಷಕ ಇಲಾಖೆ ಮುಖ್ಯಸ್ಥರಾಗಿರುವಂತಹ ಯೋಗೇಶ್ ಹಾಗೂ ವಿಂಗ್ ಕಮಾಂಡರ್ ಆಗಿರುವಂತಹ ಏನು ಪ್ಲಟೂನ್ ರವರಾದಂತಹ ಮತ್ತೋರ್ವ ವ್ಯಕ್ತಿ ವಿರುದ್ಧ ಈಗ ಏನು ಸಾಮಾಜಿಕ ಹೋರಾಟಗಾರ ದಲಿತ ಮಹಾಸಭಾದ ರಾಜ್ಯಾಧ್ಯಕ್ಷರಾಗಿರುವಂತಹ ಪೂರ್ಣಚಂದ್ರ ಅವರು ಒಂದು ದೂರನ್ನ ಈಗ ಡಿಸಿ ಮತ್ತೆ ಎಸ್ಪಿ ಅವರಿಗೆ ಕೊಟ್ಟು ಈ ಒಂದು ಪ್ರಕರಣದಲ್ಲಿ ಈ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ಇದರಲ್ಲೂ ಕೂಡ ಕಚೇರಿಯಲ್ಲಿ ಈ ರೀತಿಯಾಗಿ ಮೋಜು ಮಸ್ತಿ ನಡೆಸ್ತಾ ಅರಬೆತ್ತಲೆಯಾಗಿ ಏನು ಆ ಒಂದು ಯುವತಿಯೊಂದಿಗೆ ಇದು ನೃತ್ಯ ಮಾಡಿರುವಂತಹ ವ್ಯಕ್ತಿಗಳ ವಿರುದ್ಧ ಈಗ ಕ್ರಮ ಕೈಗೊಳ್ಳಬೇಕು ಅಂತ ದೂರನ್ನ ಕೊಟ್ಟಿರುವಂತದ್ದು. ಅದರಲ್ಲೂ ಕೂಡ ಈ ಒಂದು ಪ್ರಕರಣ ಈಗ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಯಾಕಂದ್ರೆ ಪೊಲೀಸ್ ಇಲಾಖೆಯ ಅಂಡರ್ನಲ್ಲಿ ಬರುವಂತಹ ಈ ಒಂದು ಪ್ರಕರಣದಲ್ಲಿ ಗೃಹ ರಕ್ಷಕ ದಳದ ಅಧಿಕಾರಿ ಮತ್ತು ಸಿಬ್ಬಂದಿಗಳು ಈ ರೀತಿಯಾಗಿ ಆ ಮಹಿಳಾ ಗೃಹ ರಕ್ಷಣೆಯನ್ನು ಕರೆದುಕೊಂಡು ನೃತ್ಯ ಮಾಡ್ತಿರೋದು ಎಷ್ಟು ಸರಿ, ಜೊತೆಗೆ ಈ ಏನೀಗ ಮುಖ್ಯಸ್ಥರಾಗಿರುವಂತಹ ಪ್ಲಟೂನ್ ಯೋಗಾನಂದ್ ಮತ್ತೆ
ಮತ್ತೋರ್ವ ಅಧಿಕಾರಿ ಏನಿದ್ದಾರೆ ಇವರಿಬ್ಬರು ಕೂಡ ಅಧಿಕಾರಿಗಳನ್ನ ದುರ್ಬಳಕೆ ಮಾಡಿಕೊಂಡು ಅವರನ್ನು ಲೈಂಗಿಕವಾಗಿ ಬಳಸಿಕೊಳ್ಳುವಂತ ಪ್ರಯತ್ನವನ್ನು ಕೂಡ ನಡೀತಿದೆ ಅನ್ನೋ ಆರೋಪವನ್ನ ಮಹಾಸಭಾದ ಅಧ್ಯಕ್ಷರಾಗಿರುವಂತಹ ಪೂರ್ಣಚಂದ್ರ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣವನ್ನ ಇಟ್ಕೊಂಡು ಆ ಒಂದು ಸಿಡಿಗಳು ಏನು ವೈರಲ್ ಆಗಿರುವಂತಹ ವಿಡಿಯೋಗಳ ಮೂಲಕ ಈಗ SP ಮಲ್ಲಿಕಾರ್ಜುನ ಬಾಲ್ದಂಡಿ ಅವರಿಗೂ ಕೂಡ ದೂರನ್ನ ಕೊಟ್ಟಿದೆ. ಮತ್ತೊಂದು ಕಡೆ DC ಅವ್ರಿಗೂ ಕೂಡ ದೂರನ್ನ ಕೊಟ್ಟು ತಕ್ಷಣವೇ ಈ ಒಂದು ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಮೋಜು ಮಸ್ತಿಯಲ್ಲಿ ಮಾಡ್ತಿರುವಂತಹ ಇವರನ್ನ ಸದ್ಯಕ್ಕೆ ಅವರು ಕೊಟ್ಟಿರುವಂತಹ ಹೆಸರುಗಳಲ್ಲಿ ಸುಮಾರು 10-15 ಜನ ಹೆಸರನ್ನ ಕೊಟ್ಟಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ಪ್ಲಟೂನ್ ಅಧಿಕಾರಿ ಕಮಾಂಡರ್ ಆಗಿರುವಂತಹ ಯೋಗೇಶ್ ಹಾಗೂ ಸಮಾದೇಷ್ಟರಾಗಿರುವಂತಹ ವಿನೋದ್ ಕನ್ನಾರ್ ಅವರನ್ನ ಮುಖ್ಯವಾಗಿ ಆರೋಪಿಗಳಾಗಿ ಮಾಡಿಕೊಂಡು ಅವರ ವಿರುದ್ಧ ಕ್ರಮವನ್ನ ಜರುಗಿಸಬೇಕು ಅನ್ನೋ ಇದನ್ನು ಕೂಡ ದೂರನ್ನ ಕೊಟ್ಟಿರುವಂತದ್ದು. ಈ ಒಂದು ಪ್ರಕರಣದ ಬಗ್ಗೆ ಈಗ ಪೊಲೀಸರು ಕೂಡ ತನಿಖೆಯನ್ನ ಮಾಡ್ತಾ ಇದ್ದಾರೆ. ಇದು ಯಾವಾಗ ನಡೆದಿರುವಂತದ್ದು, ಹೇಗೆ ನಡೆದಿರುವಂತದ್ರ ಬಗ್ಗೆ ಈ ಒಂದು ವೈರಲ್ ಆಗಿರುವಂತಹ ವಿಡಿಯೋದ ಬಗ್ಗೆ ಈಗ ಸಾಕಷ್ಟು ಮಾಹಿತಿಯನ್ನ ಕಲೆ ಹಾಕಿ ಇವರ ವಿರುದ್ಧ ಕ್ರಮವನ್ನು ಜರುಗಿಸಲಿಕ್ಕೆ ಕೂಡ ಮುಂದಾಗಿರುವಂತದ್ದು. ರಮ್ಯಾ, ರಾಘವೇಂದ್ರ, ಈ ಪಾರ್ಟಿಯಲ್ಲಿ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ಡೀಟೇಲ್ಸ್ ಕೊಟ್ರಿ. ಯಾವಾಗ ಆಗಿದ್ದ ಅನ್ನೋದು ಇನ್ನೂ ಕೂಡ ಗೊತ್ತಿಲ್ಲ, ತನಿಖೆ ಆಗ್ಬೇಕಾಗಿದೆ. ಇದು ಇದೇ ಮೊದಲ ಅಥವಾ ಇದೇ ರೀತಿಯಾಗಿ ಈ ಹಿಂದೆ ನಡೆದಿತ್ತಾ ಅಂತ ಹೇಳಿ? ಸದ್ಯಕ್ಕೆ ಈ ಒಂದು ವೈರಲ್ ವಿಡಿಯೋವನ್ನು ನೋಡೋದಾದ್ರೆ ಇದು ಕೆಲ ತಿಂಗಳ ಹಿಂದೆ ನಡೆದಿರುವಂತದ್ದು ಅಂತ ಹೇಳಲಾಗ್ತಿದೆ. ಏನು ತರಬೇತಿ ಹೆಸರಲ್ಲಿ ಗೃಹ ರಕ್ಷಕ ದಳದ ಸಿಬ್ಬಂದಿಗಳನ್ನ ನಿಯೋಜಿಸುವ ಸಂದರ್ಭದಲ್ಲಿ ಅವರನ್ನ ತರಬೇತಿ ಕೊಡಿಸ್ಲಿಕ್ಕೆ ಅಂತ ಹೇಳಿ ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. ನಮ್ಮ ಜೊತೆ ಪೂರ್ಣಚಂದ್ರ, ವಿಶ್ವ ದಲಿತ ಮಹಾಸಭಾದ ಅಧ್ಯಕ್ಷರು, ಫೋನು ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ಸರ್, ದೃಶ್ಯವನ್ನ ಗಮನಿಸ್ತಾ ಇದ್ದೀವಿ. ಗೃಹ ರಕ್ಷಕ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿಗಳ ಗುಂಡು ತುಂಡು ಪಾರ್ಟಿಯನ್ನ ಏನ್ ಹೇಳೋರ್ ಕೇಳೋರ್ ಯಾರು ಇಲ್ವಾ ಅಂತ ಹೇಳಿ ನೋಡಿ ಮೇಡಮ್, ನಾವು ಅದಕ್ಕೆ ದೂರು ಕೊಟ್ಟಿದ್ದೀವಿ, ಜಿಲ್ಲಾಧಿಕಾರಿಗಳಿಗೆ ದೂರು ಕೊಟ್ಟಿದ್ದೀವಿ. ಮಂಡ್ಯ ಜಿಲ್ಲೆಯ ಗೃಹ ರಕ್ಷಕ ದಳದ BM ಯೋಗೇಶ್, ಪ್ಲಾಟೂನ್ ಕಮಾಂಡರ್ ಮತ್ತು ವಿನೋದ್ ಖನ್ನಾ, ಸಮಾದೇಷ್ಟ ಉಮೇಶ್, ಬೋಧಕ ಪುರುಷೋತ್ತಮ, ಉಪ ಸಭಾಧ್ಯಕ್ಷ ಶರತ್, ಸಹಾಯಕ ಬೋಧಕ ಶರತ್ ನಾಯಕ್, ಸೂಪರಿಂಟೆಂಡೆಂಟ್ ಶ್ರೀನಿವಾಸ್, ಬೋಧಕ ಮನು ಕುಮಾರ್, PS ಇವ್ರ ಮೇಲೆಲ್ಲ ಕ್ರಮ ಜರುಗಿಸ್ಬೇಕು ಅಂತ ಅನ್ಬಿಟ್ಟು ದೂರು ಕೊಟ್ಟಿದೀವಿ. ಏನು ಹೆಣ್ಮಕ್ಳು ಗೃಹ ರಕ್ಷಕ ದಳ ಸಿಬ್ಬಂದಿಯಾಗಿ ಸೇವೆ ಸಲ್ಲಿಸಬೇಕು ಅಂತ ಅನ್ಬಿಟ್ಟು ಬರ್ತಾರೆ, ಆ ಹೆಣ್ಮಕ್ಳನ್ನ ಎದುರಿಸಿ ಇವರ ತಾಳಕ್ಕೆ ಕುಣಿಸ್ಕೊಂಡು ಯಾರು ಇವ್ರಿಗೆ ಮಾತನ್ನ ಕೇಳಲ್ಲ ಅಂತ ಹೆಣ್ಮಕ್ಳುಗಳಿಗೆ ಕೆಲಸ ಮಾಡ್ತಿರೋರಿಗೆ ನೋಟಿಸ್ ಕೊಡುವಂತದ್ದು ಕೆಲಸವನ್ನ ಮಾಡ್ತಿದ್ದಾರೆ. ನೋಟಿಸ್ ಕೊಟ್ಟು ಕೆಲಸದಿಂದ ತೆಗೆಯುವಂತ ಕೆಲಸ ಮಾಡ್ತಿದ್ದಾರೆ. ಈ ತರಬೇತಿ ನಡೆಯೋ ಸಂದರ್ಭದಲ್ಲಿ ಆ ಹೆಣ್ಣು ಮಕ್ಕಳಿಗೆ ಇಲ್ಲ ಸಲ್ಲದ ಬೆದರಿಕೆಗಳನ್ನ ಹಾಕಿ ಅವ್ರನ್ನ ಮೋಜು ಮಸ್ತಿಯಲ್ಲಿ ತೊಡಗಿದ್ದಾರೆ. ಪೂರ್ಣಚಂದ್ರ ಅವರು, ಯಾವಾಗ ಆಗಿರುವಂತಹದ್ದು ಈ ಒಂದು ಘಟನೆ ಅಂತ ಹೇಳಿ? ಮೇಡಮ್, ಇದು ಕುಂತಿ ಲಾಸ್ಟ್ ಬ್ಯಾಚ್. ಈಗ ತೊಪ್ನಹಳ್ಳಿ, ಮಧುರ್ ತಾಲೂಕು ತೊಪ್ನಹಳ್ಳಿ ಬ್ಯಾಚ್ ನಡೀತು. ಅದ್ರಲ್ಲೂ ಕೂಡ ಇದೇ ರೀತಿ ಮಾಡ್ಕೊಂಡಿದ್ದಾರೆ ಅಂತ ಸುದ್ದಿ ಇದೆ. ಆದ್ರೆ ಇದು ಈಗ ವೈರಲ್ ಆಗಿದೆ. ಇದು ಹಳೇದು ಕುಂತಿ ಬೆಟ್ಟದಲ್ಲಿ ನಡೆದಿರುವಂತ 10 ದಿನಗಳ ಗೃಹ ರಕ್ಷಕ ತರಬೇತಿ ಶಿಬಿರ. ಓಕೆ, ಇದು ಇದೇ ಮೊದಲೇನಲ್ಲ ಹಾಗಾದ್ರೆ? ಈ ಹಿಂದೆ ಕೂಡ ಇದೇ ರೀತಿಯಾಗಿ ಮಾಡ್ಕೊಂಡು ಬಂದಿದ್ದಾರೆ ಇವರು? ಹೌದು, ಮಾಡ್ಕೊಂಡು ಬಂದಿದ್ದಾರೆ. ಅದು ಬೆಳಕಿಗೆ ಬಂದಿರಲಿಲ್ಲ ಅಷ್ಟೇನೆ. ಈ ಕಂಪ್ಲೇಂಟ್ ಕೊಟ್ಟಿದ್ದೀರಲ್ಲ ಸರ್, ಯಾರಾದ್ರೂ ಮೇಲೆ FIR ದಾಖಲಾಗಿದ್ಯಾ? ಯಾರನ್ನಾದ್ರೂ ವಶಕ್ಕೆ ಪಡ್ಕೊಂಡಿದ್ದಾರಾ ಅಂತ ಹೇಳಿದ್ದಾರೆ. ಜಿಲ್ಲಾಧಿಕಾರಿಗಳು ಮಾಡ್ತೀನಿ ಅಂತ ಹೇಳಿದ್ದಾರೆ ಮೇಡಮ್. ಜಿಲ್ಲಾಧಿಕಾರಿಗಳು ಹೇಳಿದ್ದಾರೆ ಕ್ರಮ ತೆಗೆದುಕೊಳ್ತಾರಂತ? ಕ್ರಮ ತೆಗೆದುಕೊಡ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ ಸರ್, ಇವ್ರು ನಡ್ಕೊಳ್ಳೋ ರೀತಿಗಳನ್ನ ನೋಡ್ತಾ ಇದ್ರೆ ಗೃಹ ರಕ್ಷಕ ಇಲಾಖೆಗೆ ಸೇರ್ಪಡೆ ಆಗ್ಬೇಕಾ ತರಬೇತಿಗೆ, ಬೇಡವಾ ಅನ್ನುವಂತ ಪ್ರಶ್ನೆ ಮತ್ತೆ ಅವಮಾನ ಆಗುತ್ತೆ. ಒಂದು ಪ್ರಶ್ನೆ ಹುಟ್ಟಿದೆ. ಹೌದು, ನಾವು ಇಲ್ಲಿ ಒಂದು ಉದ್ಯೋಗಕ್ಕೋಸ್ಕರ ಗೃಹ ರಕ್ಷಕ ದಳದ ಸಿಬ್ಬಂದಿ ಹೋದ್ರೆ ಇವ್ರು ಯಾವ ರೀತಿ ನಮ್ಗೆ ತರಬೇತಿ ಅಂತ ಸಂದರ್ಭದಲ್ಲಿ ಇವ್ರು ನಡ್ಕೊಳ್ತಾರ ಅದ್ ರೀತಿ ಅರ್ಥ ಆಗ್ತಾ ಇಲ್ಲ ಎಲ್ಲಾರ್ಗು ಸರಿಯಾಗಿ. ಇವ್ರ ಏನ್ ಮಾಡ್ತಿದಾರಲ್ಲಿ ತರಬೇತಿ ಕೊಡ್ಬೇಕಷ್ಟೇನೆ. ಇವ್ರು ಮೋಜು ಮಸ್ತಿ, ಎಣ್ಣೆ ಕುಡಿಯುವಂತದ್ದು, DJ ಹಾಕೊಂಡು ಈ ತರ ತರಬೇತಿ ನಾನು ಎಲ್ಲೂ ನೋಡಿಲ್ಲ. ಈ ಹೆಣ್ಮಕ್ಳನ್ನು ಕೂಡ ದುರ್ಬಳಕೆ ಮಾಡ್ಕೊಳ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದೀರಿ. ಎಷ್ಟು ಅಸಭ್ಯವಾಗಿ ಬಳಸ್ಕೊಂಡಿದ್ದಾರೆ ಈ ಕಮಾಂಡೋಗಳು ಅಂತಂದ್ರೆ, ಕೈ ಹಿಡ್ಕೊಂಡು ಎಳೆದಾಡುವಂತದ್ದು, ಡ್ಯಾನ್ಸ್ ಮಾಡ್ತಾ ಇರುವಂತದ್ದು, ಹೆಣ್ಣು ಮಕ್ಕಳು ಪಾರ್ಟಿಗಳನ್ನೆಲ್ಲ ಮಾಡಿದ್ದಾರೆ ಸರ್, ಕೇಕ್ ಕಟ್ ಮಾಡ್ಕೊಂಡು. ಹೌದು. ವಿನೋದ್ ಖನ್ನಾ ಅನ್ನೋ ಒಬ್ಬ ಸಮಾಜಷ್ಟ ಅವ್ರ ವೈಫ್ ನ ಬರ್ತಡೇನ ಆಫೀಸಲ್ಲಿ ಮಾಡಿದ್ದಾರೆ. ಇದಕ್ಕೆ ಹೇಳೋರ್ ಕೇಳೋರ್ ಯಾರು ಇಲ್ವಂತ? ಮೇಲಾಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ ಅಂತ? ಇದು ಈ ವಿಚಾರಗಳು ಯಾವ್ದು ಹೊರಗಡೆ ಬಂದಿರಲಿಲ್ಲ, ಇವಾಗ ಈ ಹೊರಗಡೆ ಬಂದಿದೆ. ಈಗ ದೂರು ಕೊಟ್ಟಿದೀವಿ, ಇದ್ರ ವಿರುದ್ಧ ಕ್ರಮ ತಗೋತೀನಿ ಅಂತ ಜಿಲ್ಲಾಧಿಕಾರಿಗಳು ಭರವಸೆ ಕೊಟ್ಟಿದ್ದಾರೆ. ಓಕೆ ಸರ್, ನೋಡೋಣ. ಈಗ ನಾವು ಕೂಡ ಇದ್ರ ಬಗ್ಗೆ ಮಹಿಳಾ ಆಯೋಗದವರು ಮಾತಾಡ್ಬೇಕು ಅಂತ ನಾನು ಇಲ್ಲಿಂದ ಆಗ್ರಹಿಸ್ತೀನಿ.
ಸರಿ ಸರ್, ಆಯ್ತು, ನೋಡೋಣ. ಈಗ ನಾವು ಕೂಡ ಸುದ್ದಿ ಬಿತ್ತರ ಮಾಡಿದ್ದೀವಿ. ಪೊಲೀಸ್ ಇಲಾಖೆ ಏನ್ ಮಾಡುತ್ತೆ, ಜಿಲ್ಲಾಧಿಕಾರಿ ಏನ್ ಮಾಡುತ್ತೆ ಅಂತ ಹೇಳಿ ನೋಡೋಣ ಸರ್, ಕಾದು ನೋಡೋಣ. ಧನ್ಯವಾದಗಳು Okay, ಗ್ಯಾರಂಟಿ ma'am. ನ್ಯೂಸ್ ಜೊತೆ ಮಾತನಾಡಿದಕ್ಕಾಗಿ.